ಕಾಡುಗೊಲ್ಲ ಯುವಸೇನೆ ಸಂಘದ ಉದ್ಘಾಟನೆ ಹಾಗೂ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಸನ್ಮಾನಕ್ಕೆ ಕರೆ. ಪಾವಗಡ ತಾಲ್ಲೂಕಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ 80% ಹೆಚ್ಚು ಅಂಕ ಗಳಿಸಿದ ಗೊಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೆ ಸೆಪ್ಟೆಂಬರ್ 14 ರಂದು ಎಸ್ಎಸ್ಕೆ ಸಮುದಾಯ ಭವನದಲ್ಲಿ ಭಾನುವಾರ ತಾಲ್ಲೂಕು ಕಾಡುಗೊಲ್ಲ ಯುವಸೇನೆ ಸಂಘ ಉದ್ಘಾಟನೆ ಹಾಗೂ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ತಾಲ್ಲೂಕು ಕಾಡುಗೊಲ್ಲ ಯುವಸೇನೆ ಅಧ್ಯಕ್ಷರಾದ ದಿವ್ಯ ತೇಜ್ ಯಾದವ್ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ತಾಲ್ಲೂಕಿನ ಕಾಡುಗೊಲ್ಲ ಯುವ ಸೇನೆ ಸಂಘದ ವತಿಯಿಂದ 2024ರಿಂದ 25ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ 80%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಗೊಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಏರ್ಪಡಿಸುವುದಾಗಿ ತಿಳಿಸಿದರು. ಕಾರ್ಯಕ್ರಮಕ್ಕೆ ತಾಲ್ಲೂಕಿನ ಕಾಡುಗೊಲ್ಲ ಸಂಘದ ಪದಾಧಿಕಾರಿಗಳು ಹಾಗೂ ಸಮುದಾಯದ ಎಲ್ಲ ಮುಖಂಡರು, ಹಿರಿಯರು, ಕಿರಿಯರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದರು. ಈ ಕಾರ್ಯಕ್ರಮಕ್ಕೆ 100 ಜನ ವಿದ್ಯಾರ್ಥಿಗಳು ಮತ್ತು 800ಕ್ಕೂ ಹೆಚ್ಚು ಸಮುದಾಯದವರು ಆಗಮಿಸುವ ನಿರೀಕ್ಷೆಯಿದೆ ಎಂದು ತಿಳಿಸಿದರು. ನಂತರ ಗೌರವಾಧ್ಯಕ್ಷ ರಾಮಲಿಂಗಪ್ಪ ಹಾಗೂ ವಕೀಲರಾದ ಚಿತ್ತಗಾನಹಳ್ಳಿ ಚಂದ್ರು ಇವರುಗಳು ಮಾತನಾಡಿ, ಸಮುದಾಯದ ವಿದ್ಯಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವುದರಿಂದ ಮಕ್ಕಳು ಉತ್ಸಾಹ ಭರಿತರಾಗಿ ಓದಲು ಪ್ರಯತ್ನಿಸುತ್ತಾರೆ. ಹಾಗಾಗಿ ಸಮುದಾಯದ ಮಕ್ಕಳು ಉನ್ನತ ಸ್ಥಾನಕ್ಕೆ ಹೋಗುತ್ತಾರೆ. ಆಗ ಮಾತ್ರ ಸಮುದಾಯದ ಏಳಿಗೆಯಾಗಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಹಾಗೂ ಪಾವಗಡ ತಾಲ್ಲೂಕಿನ ನಿವಾಸಿಯಾಗಿದ್ದು ಎಲ್ಲಿ ಬೇಕಾದರೂ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಸಹ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಹರೆಂದರು. ಇನ್ನು ಪ್ರತಿಭಾ ಪುರಸ್ಕಾರಕ್ಕೆ ನೋಂದಣಿ ಮಾಡಿಸಲು ಸೆಪ್ಟೆಂಬರ್ 12 ಕೊನೆಯ ದಿನಾಂಕವಾಗಿರುತ್ತದೆ. ಈ ಕಾರ್ಯಕ್ರಮದ ದಿವ್ಯಾಸಾನ್ನಿಧ್ಯ ಮತ್ತು ಆಶೀರ್ವಚನ ನೀಡುವವರು ಶ್ರೀ 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 ಡಾಕ್ಟರ್ ಬಸವರಮಾನಂದ ಮಹಾಸ್ವಾಮಿಗಳು, ಪೀಠಾಧ್ಯಕ್ಷರು, ವನಕಲ್ಲು ಮಠ. ನಂತರ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವವರು ಸನ್ಮಾನ್ಯ ಶ್ರೀ ಎಚ್.ವಿ. ವೆಂಕಟೇಶ್, ಶಾಸಕರು ಪಾವಗಡ, ಮಾನ್ಯ ಶ್ರೀ ಧೀರಜ್ ಮುನಿರಾಜ್, ಶಾಸಕರು ದೊಡ್ಡಬಳ್ಳಾಪುರ, ಮಾನ್ಯ ಶ್ರೀ ಕೆ.ಎಂ. ತಿಮ್ಮರಾಯಪ್ಪ, ಮಾಜಿ ಶಾಸಕರು ಪಾವಗಡ, ಹಾಗೂ ವಿಶೇಷ ಆಹ್ವಾನಿತರು ಶ್ರೀ ಸಣ್ಣಚಿತ್ತಯ್ಯ ಕೆ.ಎಸ್., ವ್ಯವಸ್ಥಾಪಕ ನಿರ್ದೇಶಕರು, ವಿಶ್ವೇಶ್ವರಯ್ಯ ಜಲ ನಿಗಮ ಮಂಡಳಿ ನಿಯಮಿತ, ಬೆಂಗಳೂರು, ಮತ್ತು ಶ್ರೀಮತಿ ಸತ್ಯಭಾಮ ಐಎಎಸ್, ವ್ಯವಸ್ಥಾಪಕ ನಿರ್ದೇಶಕರು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಬೆಂಗಳೂರು, ಡಾಕ್ಟರ್ ಪ್ರೊಫೆಸರ್ ಶಿವಚಿತ್ತಪ್ಪ, ಕುಲಪತಿಗಳು, ಮಂಡ್ಯ ವಿಶ್ವವಿದ್ಯಾಲಯ, ಶ್ರೀ ಜಿ.ಕೆ. ಕೃಷ್ಣಮೂರ್ತಿ, ಬೆಸ್ತರಹಳ್ಳಿ. ಇನ್ನೂ ಅನೇಕ ಸಮುದಾಯದ ಗಣ್ಯರುಗಳು ಆಗಮಿಸಲಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ನಂಬರ್ 8638392382 ಹಾಗೂ 8296620877 ಈ ಸಂಖ್ಯೆಗೆ ಮಾಹಿತಿ ತಿಳಿಸಬಹುದಾಗಿದೆ. ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ಸಣ್ಣನಾಗಣ್ಣ ಕೆಪಿಸಿಸಿ, ನವೀನ್ ದೊಡ್ಡಹಟ್ಟಿ, ಸಂಘಟನಾ ಕಾರ್ಯದರ್ಶಿ ನಾಗರಾಜು, ಸಹ ಕಾರ್ಯದರ್ಶಿ ನಾಗರಾಜು ಕೊತ್ತೂರು, ಉವಿನಮಂಡಿ ಕರಿಯಣ್ಣ, ವೆಂಕಟೇಶ್ ಪಳವಳ್ಳಿ, ಉಮೇಶ್, ಮಸ್ಕಲ್ ಚಿತ್ತಣ್ಣ, ರಂಗ, ಪ್ರೇಮ್ ಸ್ವರೂಪ್, ಮೂರ್ತಿ, ಇನ್ನು ಸಂಘದ ಪದಾಧಿಕಾರಿಗಳು ಹಾಗೂ ಮುಖಂಡರು ಹಾಜರಿದ್ದರು. ವರದಿ ನಾಗರಾಜು ದೇವರಹಟ್ಟಿ, ಡಿಎನ್ಎ ನ್ಯೂಸ್, ಪಾವಗಡ. ಕಾಡುಗೊಲ್ಲ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳು 80ಕ್ಕಿಂತ ಅಧಿಕ ಯಾರು ಮೇಲ್ಗಡೆ ಕಲಿತಾರೆ ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಆ ಮಕ್ಕಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಪುರಸ್ಕಾರವನ್ನು ಮಾಡಬೇಕು ಅಂತ ಎಸ್ಎಸ್ಕೆ ಸಮುದಾಯ ಭವನದಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದೇ ಭಾನುವಾರ 14ನೇ ತಾರೀಕು. ಈ ಕಾರ್ಯಕ್ರಮಕ್ಕೆ ಸಮುದಾಯದ ಅಧಿಕಾರಿಗಳು ಮತ್ತು ಒಂದಷ್ಟು ರಾಜಕಾರಣಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸಮಾಜದಲ್ಲಿ, ನಮ್ಮ ತಾಲೂಕು ಸಮಾಜದಲ್ಲಿರ್ತಕ್ಕಂಥ ಕಾಡುಗೊಲ್ಲ ಸಮಾಜದವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಈ ಮೂಲಕ ತಮ್ಮಲ್ಲಿ ಮನವಿ. 14/9/2025 ಇಸ್ವಿಯಂದು ಕಾಡುಗೊಲ್ಲರ ಯುವಸೇನಾ ಅಂತ ಇವತ್ತೇನು ನಮ್ಮ ಒಂದು ಸಂಘನ ಈಗ ಸುಸಂಘಟಿತವಾಗಿ ನಡೆಸಿಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ಇವರೆಲ್ಲರೂ ಸೇರಿ ನನ್ನನ್ನು ಗೌರವಾಧ್ಯಕ್ಷನಾಗಿ ಮಾಡಿದಾರಲ್ಲ, ಅದು ಇವರೆಲ್ಲರಿಗೂ ನಮ್ಮ ಕಾಡುಗೊಲ್ಲರ ಯುವಸೇನಾ ಸಂಘಕ್ಕೆ ನನ್ನ ಚಿರಋಣಿಯ ಒಂದು ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಇದರ ಉದ್ದೇಶ ಇವರು ಏನು ಮಾಡಿದಾರಪ್ಪ ಅಂದರೆ, ಇವರೆಲ್ಲರೂ ಸೇರಿ ನಮ್ಮ ಇಂದಿನ ಒಂದು ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಒಂದು ಆಲೋಚನೆ ಮಾಡಿ ಇಂದಿನ ರೀತಿಯಲ್ಲಿ ಇರಬಾರ್ದು, ನಮ್ಮ ಮಕ್ಕಳು ಮುಂದುವರಿಬೇಕು, ನಮ್ಮ ಮಕ್ಕಳು ವಿದ್ಯಾವಂತರಾಗಿ ಒಳ್ಳೊಳ್ಳೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಆಗಿ ನಮ್ಮ ಸಮಾಜವನ್ನು ಕಟ್ಟಲಿಕ್ಕೆ ಬಲಿಷ್ಠರಾಗಿರಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಇಷ್ಟು ನಮ್ಮ ಯುವ ನಾಯಕರು ಎಲ್ಲರೂ ಸೇರಿ ಈ ಒಂದು ಏನು ಕಾಡುಗೊಲ್ಲ ಯುವಸೇನಾ ಒಂದು ಟ್ರಸ್ಟ್ನಿಂದ
ನಮ್ಮ ಮಕ್ಕಳಿಗೆ 80-85ರಿಂದ ಮೇಲ್ಪಟ್ಟು ಅಂಕಗಳನ್ನು ಪಡೆದಿರೋಂಥ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡಿದರೆ ಆ ಮಕ್ಕಳನ್ನು ನೋಡಿ ಇನ್ನು ಹಿಂದೆ ಏನು 8th 9th 10th 8th 9th ಮಕ್ಕಳು 10th ಬಂದಾಗ ಆಮೇಲೆ PUCಗೆ ಹೋದಾಗ ಮತ್ತು ಡಿಗ್ರಿಗೆ ಹೋದಾಗ ನಾವು ಯಾವ ರೀತಿ ಒಳ್ಳೆಯ ಪರ್ಸೆಂಟನ್ನು ತೆಗೆದ್ರೆ ಮುಂದೆ ನಮ್ಮ 4-6 ಕಡೆ ಒಳ್ಳೊಳ್ಳೆ ಗಣ್ಯರಿಂದ ನಮಗೂ ಒಳ್ಳೆ ಪ್ರತಿಭಾ ಪುರಸ್ಕಾರ ಸಿಗುತ್ತೆ, ನಾವು ಕೂಡ ಅವರಂತೆ ಬೆಳೆಯಬಹುದು ಅನ್ನೋ ಉದ್ದೇಶ ಅವರಲ್ಲಿ ಬರುತ್ತೆ, ಮೂಡುತ್ತೆ, ಮಕ್ಕಳ ಬದಲಾವಣೆ ಆಗ್ತಾರೆ ಅನ್ನೋ ಉದ್ದೇಶದಿಂದ ಈ ಒಂದು ಕಾಡುಗೊಲ್ಲ ಯುವ ಸೇನ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಕ್ಕೆ ಅವರು ಪ್ರಯತ್ನ ಇಟ್ಟಿದ್ದಾರೆ. ಅಂದರೆ ಪಾವಗಡ ತಾಲೂಕಿನಲ್ಲಿ ಒಂದು ಕಾಡುಗೊಲ್ಲ ಯುವ ಸೇನೆ ಅಂತ ಹೇಳ್ಬಿಟ್ಟು ಒಂದು ರಿಜಿಸ್ಟರ್ಡ್ ಸಂಘ ಮಾಡಿದ್ದೀವಿ. ಈ ಸಂಘದ ವತಿಯಿಂದ ಗೊಲ್ಲ ಸಮುದಾಯದ ಎಲ್ಲ ವಿದ್ಯಾರ್ಥಿಗಳಿಗೆ 100ಕ್ಕೆ 80 ಭಾಗಶಃ 80 ಯಾರು ತಗೊಂಡಿದ್ದಾರೆ ಮಾರ್ಕ್ಸು SSLC ಮತ್ತು PUCನಲ್ಲಿ, ಆ ವಿದ್ಯಾರ್ಥಿಗಳಿಗೆ ಅವರ ಮುಂದಿನ ಭವಿಷ್ಯಕ್ಕೆ ಅಥವಾ ವಿದ್ಯಾಭ್ಯಾಸಕ್ಕೆ ಉತ್ತೇಜನ ನೀಡುವ ಸಲುವಾಗಿ ಅಥವಾ ಇನ್ಸ್ಪಿರೇಷನ್ ಕೊಡೋ ಸಲುವಾಗಿ ಅವರಿಗೆ ಒಂದು ಪ್ರತಿಭಾ ಪುರಸ್ಕಾರ ಮಾಡಬೇಕು. ಅದ್ರ ಜೊತೆಗೆ ಕಾಡುಗೊಲ್ಲ ಯುವ ಸೇನೆಯ ಸಂಘದ ಉದ್ಘಾಟನೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ನಿರ್ಧಾರ ಮಾಡಿದ್ವಿ. ದಿನಾಂಕ 14/9/2025 ಭಾನುವಾರ ದಿನ SSK ಸಭಾಂಗಣದಲ್ಲಿ ಈ ಸಂಘದ ಉದ್ಘಾಟನೆ ಇರುತ್ತೆ. ಈಗಾಗಲೇ ಸುಮಾರು 80ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ ಪ್ರತಿಭಾ ಪುರಸ್ಕಾರಕ್ಕಾಗಿ. 100ಕ್ಕಿಂತ ಜಾಸ್ತಿ ಆಗ್ತಾರೆ. ಹಿಂದೆ ನಾವು ಮಾಡಿದ್ವಿ, ನಂದಗೋಕುಲ ಗೆಳೆಯರ ಬಳಗ ಅಂತ ಒಂದು ಅನ್ರಿಜಿಸ್ಟರ್ಡ್ ಸಂಘದ ಕೆಳಗಡೆ ಮಾಡಿದ್ವಿ. 120 ಜನಕ್ಕೆ ನಾವು ಪ್ರತಿಭಾ ಪುರಸ್ಕಾರವನ್ನು ಕೊಟ್ವಿ. ಇವತ್ತು ಆ ಎಲ್ಲ ಮಕ್ಕಳು ಹಾಸ್ಟೆಲ್ಗಳಲ್ಲಿ ಬೇರೆ ಬೇರೆ ಕಡೆ ಹೋಗಿ ಚೆನ್ನಾಗಿ ಓದ್ತಾ ಇದ್ದಾರೆ. ನಮಗೂ ಕೂಡ ಫೋನ್ ಮಾಡಿ ತಿಳಿಸ್ತಾರೆ, ನೀವು ನಮಗೆ ಸನ್ಮಾನ ಮಾಡಿಬಿಡಿ ಅಂತ. ಯಾವುದೇ ಹಳ್ಳಿಗೆ, ಯಾವುದೇ ಎಟ್ಟಿಗೆ, ಯಾವುದೇ ಊರಿಗೆ ಹೋದ್ರೂ ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ. ನೀವು ಸಂಘದವರು ನಮ್ಮನ್ನು ಕರೆಸಿ ನಮ್ಮನ್ನು ಗುರುತಿಸಿ ಮಾಡಿದ್ರಿ ಅಂತ ಹೇಳ್ಬಿಟ್ಟು. ಇಲ್ಲಿ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಕೆಲವು ಆಚಾರ ವಿಚಾರಗಳಿಂದ ನಮ್ಮ ಹೆಣ್ಮಕ್ಳಿರ್ಬೋದು ಅಥವಾ ಬೇರೆ ಬೇರೆ ಇವ್ರು ಇರ್ಬೋದು, ಎಜುಕೇಷನ್ನು ಅಷ್ಟೊಂದು ತಗೊಳ್ತಾ ಇಲ್ಲ. ಕಾರಣಾಂತರ ಬೇರೆ ಇರ್ಬೋದು, ಬೇಗ ಮದುವೆ ಮಾಡ್ತಕ್ಕಂಥದ್ದು, ಬಡತನ ಇರ್ಬೋದು, ನಮಗೆ ಕಿತ್ತು ತಿಂತಕ್ಕಂಥ ಬಡತನ ಕೆಲವು ಕಡೆ, ಮತ್ತು ನಮ್ಮದು ಉದ್ಯೋಗಗಳು, ಕುರಿ ಕಾಯ್ತಕ್ಕಂಥದ್ದು, ದನ ಕಾಯ್ತಕ್ಕಂಥದ್ದು, ಬೇರೆ ಬೇರೆ ಬೆಂಗಳೂರು ನಗರಕ್ಕೆ ಹೋಗ್ತಕ್ಕಂಥದ್ದು. ಅದರಿಂದ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಯಾರಾದರೂ ಉನ್ನತ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಅವರಿಗೆ ಬದಲಾವಣೆಯ ಮಾತುಗಳನ್ನು ಹೇಳಬೇಕಾಗತ್ತೆ. ಈ ಪುರಸ್ಕಾರ ಕೊಡೋದ್ರ ಜೊತೆಗೆ ನಾವು ಅವ್ರಿಗೆ ಬದಲಾವಣೆಯ ಮಾತುಗಳನ್ನು ಹೇಳಿಸ್ಬೇಕು ಅಂತ ಹೇಳ್ಬಿಟ್ಟು DNA ನ್ಯೂಸ್ ಪಾವಗಡ, ಜನರಿಗಾಗಿ ಜನರಿಗೋಸ್ಕರ.